ಸಿಗಂದೂರು ರಾಜ್ಯದ ಶಕ್ತಿ ದೇವತೆಗಳ ಒಂದು ಪ್ರಮುಖ ದೇವಸ್ಥಾನಗಳ ಪೈಕಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ಇರುವಂಥ ಈ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದು. ಶಿವಮೊಗ್ಗದಿಂದ 60ರಿಂದ 70 ಕಿಲೋಮೀಟರ್ ದೂರದಲ್ಲಿ, ನಂತರದಲ್ಲಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ಲಾಂಚಿನ ಮೂಲಕ ಸಾಗಬೇಕಂತ ಅಂದರೆ ಸುಮಾರು 60 ವರ್ಷಗಳಿಂದ ಸಾಗೋದ್ರ ಮೂಲಕ ಆ ಒಂದು ಭಾಗದಲ್ಲಿ ಪ್ರಯಾಣ ಮಾಡಿಸೋ ಮೂಲಕ ದೇವಿಯ ದರ್ಶನ ಪಡಿತಾ ಇದ್ರು. ಮತ್ತು ಆ ಒಂದು ಭಾಗದ ಜನರಿಗೆ ಲಾಂಚೇ ಈಗ ಇಷ್ಟು ವರ್ಷಗಳ ಕಾಲ ಸಂಪರ್ಕ ಸಾಧನೆ ಆಗಿತ್ತು. ಆದರೆ ಇದೀಗ ಮೊದಲನೇ ಬಾರಿಗೆ ದೇಶದಲ್ಲೇ ಎರಡನೇ ಅತಿ ಉದ್ದನೆಯ ಕೇಬಲ್ ಬ್ರಿಡ್ಜ್ ಈಗಾಗಲೇ ನಿರ್ಮಾಣ ಆಗಿಬಿಟ್ಟು ಉದ್ಘಾಟನೆಗೆ ಸಿದ್ಧಗೊಂಡಿರುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸೇತುವೆ ನಿರ್ಮಾಣದ ಕಾರಣೀಕರ್ತರಾದಂಥ ಮತ್ತು ಈ ಒಂದು ಸೇತುವೆ ನಿರ್ಮಾಣಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿ ಈ ಇಡೀ ಪ್ರದೇಶಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಅಂತಿರುವ ಪ್ರಸನ್ನ ಅವ್ರನ್ನ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಪ್ರಸನ್ನ ಕೆರೆಕೆ ಅಂತ ಹೇಳ್ಬಿಟ್ಟು ಈ ಭಾಗದ ಅವರು ಮೂಲ ನಿವಾಸಿಗಳು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಒಂದು ಬ್ರಿಡ್ಜ್ನ ಹಿಂದಿನ ಕಥೆಗಳೇನು, ಅದಕ್ಕೆ ಹಿಂದಿನ ಪರಿಸ್ಥಿತಿಗಳು ಅವ್ರು ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಈ ಒಂದು ಸಿಗಂದೂರು ಬ್ರಿಡ್ಜ್ ಏನಿದೆ, ಈ ಒಂದು ನಿರ್ಮಾಣ ಇವಾಗಲೇ ಬಹುತೇಕ ಮುಗಿದು ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳಾಗ್ಬಿಟ್ಟು ಈ ಶರಾವತಿ ಹಿಂದಿನ ಇಷ್ಟೂ ಭಾಗದ ಒಂದು ಬೆಳವಣಿಗೆ ಸಾಕ್ಷಿ ಆಗ್ಬಿಟ್ಟು ಇವಾಗ ನಿಮ್ಗೆ ಏನು ಅನ್ನಿಸ್ತಿದೆ? ಇದೊಂದು ಅವಿಸ್ಮರಣೀಯ ಕ್ಷಣ. ಜೀವನದಲ್ಲಿ ನಾವು ಇದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 60 ವರ್ಷದ ಸುದೀರ್ಘ ನಮ್ಮದಲ್ಲದ ತಪ್ಪಿಗೆ ನಾವು ರಾಜ್ಯದ ಯಶಸ್ಸಿಗೆ, ರಾಜ್ಯದ ವಿದ್ಯುತ್ಗಾಗಿ ನಮ್ಮನ್ನೆಲ್ಲ ಅರ್ಪಣೆ ಮಾಡಿಕೊಂಡು ನೇರ ಸಂತ್ರಸ್ತರು ಆಗಿದ್ದೀವಿ, ನಾವು ಬಾಧಿತರಾಗಿದ್ದೀವಿ. ಸುದೀರ್ಘವಾಗಿರ್ತಂಥ ನಮ್ಮ ಸಂಪರ್ಕ ವಂಚಿತದಿಂದ ನಮ್ಮ ಜನಜೀವನದ ಮೇಲೆ, ನಮ್ಮ ಜೀವನ ಕ್ರಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಹಾನಿ ಆಯಿತು, ಘಾಸಿ ಆಯಿತು. ಅದನ್ನೆಲ್ಲ ಮೀರಿ ಇವತ್ತು ಅತ್ಯಂತ ಸಂತೋಷದ ಸುಖದ ಕ್ಷಣ ನಮಗೆ ಬಂದಿದೆ. ಒಂದು ಸಂಪರ್ಕದ ಸ್ವಾತಂತ್ರ್ಯವೇ ನಮಗಿರಲಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ನಾವು ತಾಲೂಕು ಕೇಂದ್ರದೊಂದಿಗೆ ಓಡಾಡ್ತಕ್ಕಂಥ ಒಂದು ಅತ್ಯಂತ ನಾಗರಿಕ ಸಮಾಜ ತಲಸಗ್ಗಿಸ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ವಿ. ಇವತ್ತು ಅದು ಪರಿಹಾರ ಆಗಿದೆ. ಯಾರ್ಯಾರು ಆ ಕಷ್ಟವನ್ನು ಅನುಭವಿಸಿದ್ರೋ, ಯಾರ್ಯಾರು ನಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರೋ ನಮ್ಮ ಪೂರ್ವಜರು, ಇವತ್ತು ಅವರಿಗೆ ಒಂದು ಮುಕ್ತಿ ಸಿಕ್ಕಿದೆ. ನಮ್ಮ ಕರಿನೀರಿನ ಶಿಕ್ಷೆಯಿಂದ ಮುಕ್ತಿ ಸಿಕ್ಕಿದೆ. ನಾವು ನಾಗರಿಕ ಸಮಾಜದ ಜೊತೆಗೆ ಕನೆಕ್ಟ್ ಆಗಿದ್ದೀವಿ. ಅತ್ಯಂತ ಅವಿಸ್ಮರಣೀಯ ಕ್ಷಣ ಇದು ಅಂತ ಅನಿಸುತ್ತೆ. ಸರ್, ಇಂತಹ ಒಂದು ಸೇತುವೆ ಅಂದರೆ ದೇಶದಲ್ಲಿ ಎರಡನೇ ಅತಿ ಉದ್ದನೆಯ ಒಂದು ಸೇತುವೆ, ಇಂತಹ ಒಂದು ಕೆಲಸ ಆಗತ್ತೆ, ನಮಗೂ ಕೂಡ ಅಂತ ಒಂದು ಸೌಲಭ್ಯ ಸಿಗತ್ತೆ ಅಂತ ನಿಮ್ಗೆ ಯಾವ ಥರ ಅನಿಸಿತ್ತಾ? ಸೇತುವೆ ನಮ್ಮೂರಿಗೆ ಆಗಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು 2004ರಿಂದ ನಿರಂತರ ಮಾಡ್ತಾ ಇದ್ವಿ. ನಮ್ಮೂರಿನ ಸಮಸ್ಯೆ ಬಹುಮುಖಿ ಸಮಸ್ಯೆ ಇಲ್ಲಿದು. ಇಲ್ಲಿ ಶಿಕ್ಷಕರಿಲ್ಲ. ಯಾಕಿಲ್ಲ ಅಂತಂದರೆ ಕನೆಕ್ಟಿವಿಟಿ ಕರೆಕ್ಟಾಗಿಲ್ಲ. ಅವರಿಗೆ ಸೆಕ್ಯೂರ್ಡ್ ಅನ್ಸಲ್ಲ. ಈ ಊರಿನಲ್ಲಿ ವಾಸ ಮಾಡೋದು ಯೋಗ್ಯ ಅಂತ ಅನ್ಸಲ್ಲ. ತಮ್ಮ ಮಕ್ಕಳಿಗೆ ಇಲ್ಲಿದ್ದರೆ ಶಿಕ್ಷಣ ಒಳ್ಳೆಯದಾಗತ್ತೆ ಅಂತ ಅನ್ಸಲ್ಲ. ಶಿಕ್ಷಕರು ಬರಲ್ಲ ನಮ್ಮೂರಿಗೆ, ಸರ್ಕಾರಿ ಅಧಿಕಾರಿಗಳು ಬರಲ್ಲ, ಡಾಕ್ಟ್ರು ಬರಲ್ಲ. ಅತ್ಯಂತ ಅರಣ್ಯದಿಂದ ಕೂಡಿರ್ತಕ್ಕಂಥ, ಕರೆಂಟ್ ಕೊಟ್ಟಿರ್ತಕ್ಕಂಥ, ವಿದ್ಯುತ್ ಕೊಟ್ಟಿರ್ತಕ್ಕಂಥ ಈ ಪ್ರದೇಶಕ್ಕೆ ಮಳೆಗಾಲ ಪ್ರಾರಂಭ ಆದರೆ 20-25 ದಿನ ಕರೆಂಟ್ ನಿರಂತರವಾಗಿ ಇರಲಾರ್ದ ತುಂಬ ವರ್ಷಗಳು ಈ ಥರದ ಸಮಸ್ಯೆಗಳಿದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಸಂಪರ್ಕದ ಕೊರತೆ ಕಾರಣ. ಈ ಓಡಾಟದ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು, ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ಈ ಸೇತುವೆ ಆಗಲೇಬೇಕು ಅಂತ ಹೇಳ್ತಕ್ಕಂಥ ದೃಢ ನಿಶ್ಚಯದಿಂದನೇ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ಅದಕ್ಕೆ ನ್ಯಾಯ ಸಿಕ್ಕಿದೆ. ಕೇಂದ್ರದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ಗಡ್ಕರಿ ಅವರ ನೇತೃತ್ವದ ರಾಷ್ಟ್ರೀಯ ಭೂ ಸಾರಿಗೆ ಇಲಾಖೆ, ಯಡಿಯೂರಪ್ಪನವರ ಮತ್ತು ರಾಘವೇಂದ್ರ ಅವರ ಮೂಲಕ ನಮಗೆ ಅದನ್ನು ದೊರಕಿಸ್ಕೊಟ್ಟಿದೆ. ಅತ್ಯಂತ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ. ಸರ್, ಸುಮಾರು 20-25 ವರ್ಷಗಳ ನಿರಂತರ ಹೋರಾಟ ಮತ್ತು ಬೇಡಿಕೆ ಸಾಕಷ್ಟು ಇದ್ರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆದಂತೂ ಅದರ ಫಲವಾಗಿ ಇಂಥ ಒಂದು ಸಂದರ್ಭದಲ್ಲಿ ಯಾರ್ಯಾರನ್ನ ನೀವು ಸ್ಮರಣೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ, ಅವತ್ತು ಸಂಸದರಾದಂತಹ ರಾಘವೇಂದ್ರರವರ ನಿರಂತರವಾದಂಥ ಪ್ರಯತ್ನ, ಹಿರಿಯರಾದಂಥ ಶಂಕರಮೂರ್ತಿ ಅವರು, ಭಾನುಪ್ರಕಾಶ್ ಅವರು, ಭಾರತಿ ಶೆಟ್ಟರು, ಗುರುಮೂರ್ತಿ, ಮೇಘರಾಜು, ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಹಿಂದೆ ನಮ್ಮ BJPಯಿಂದ ಶಾಸಕರಾಗಿದ್ದಂತಹ ಗೋಪಾಲಕೃಷ್ಣ ಬೇಳೂರು, ಹರ್ತಾಳು ಹಾಲಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಈ ಥರದವರು ಎಲ್ಲರೂ ನಮ್ಮ ಹೋರಾಟಗಳಲ್ಲಿ, ಪಾದಯಾತ್ರೆಯಲ್ಲಿ, ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಧರಣಿಯಲ್ಲಿ ಕಾಲಾನುಕಾಲಕ್ಕೆ ಅವ್ರ ಸರ್ಕಾರಗಳಿದ್ದಾಗ ಇದಕ್ಕೆ ಸಹಾಯ ಮಾಡಿದ್ದಾರೆ. ಸಂಘ ಪರಿವಾರದ ಹಿರಿಯರು, ಹೋರಾಟವನ್ನು ಕಟ್ಕೊಡೋದಕ್ಕೆ ನಮ್ಮೊಟ್ಟಿಗೆ ನಿಂತಿರ್ತಕ್ಕಂಥ ನಮ್ಮೂರಿನ ಗ್ರಾಮಸ್ಥರು, ಇವರನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡೋದಕ್ಕೆ ಬಯಸ್ತೇನೆ. ಸರ್, ಹಿಂದಿನ ಒಂದು ಚಿತ್ರಣ ಅಂದರೆ ಸೇತುವೆ ಮತ್ತು ಸಂಪರ್ಕವೇ ಇಲ್ದಿರೋಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿರೋಂಥದ್ದು. ಇವತ್ತು ಈ ಒಂದು ಸೇತುವೆ ನಿರ್ಮಾಣ ಆಗೋದ್ರ ಮೂಲಕ ಅಭಿವೃದ್ಧಿಗೆ ಒಂದು ವೇಗ ಸಿಕ್ಕುವಂಥದ್ದು. ಯಾವ ರೀತಿಯ ಚಿತ್ರಣ ಇದು ಬದಲಾಗ್ಬೋದು ಅಂತ ನಿಮ್ಮ ನಿರೀಕ್ಷೆ? ಅತ್ಯಂತ ದಕ್ಷಿಣ ಕನ್ನಡ ಜೊತೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಸೆಯುತ್ತೆ. ಈ ಸೇತುವೆಯ ಮೊದಲನೇ ಆದ್ಯತೆ ಸಂತ್ರಸ್ತರ ಶಾಪ ವಿಮೋಚನೆ, ಕರಿನೀರಿನ ಶಿಕ್ಷೆಯಿಂದ ಅವರನ್ನು ಮುಖ್ಯ ಭೂಮಿಕೆಗೆ ತರ್ತಕ್ಕಂಥದ್ದು. ಎರಡನೇದು ಸಹಜವಾಗಿ ಇಲ್ಲಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನು ಬೆಸೆಯುತ್ತೆ. ಇದು ಜೋಗ,
ಕೆಳದಿ, ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ, ಸಿಗಂದೂರು ಚಾಮುಂಡೇಶ್ವರಿ ದೇವಸ್ಥಾನ, ಕೊಲ್ಲೂರಿನ ಮೂಕಾಂಬಿಕೆ ಮತ್ತು ದಕ್ಷಿಣ ಕನ್ನಡದಲ್ಲಿರ್ತಕ್ಕಂತಹ ಘಟ್ಟದ ಕೆಳಗಡೆ ಇರತಕ್ಕಂಥ ದೇವಸ್ಥಾನಗಳನ್ನು ಈ ಸೇತುವೆ ಬೆಸೆಯುತ್ತೆ. ಸಾಗರದಿಂದ ಈಗ ಮಂಜೂರಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಫುಲ್ ಫ್ಲೆಡ್ಜೆಡ್ ಬಂದರೆ ಅತ್ಯಂತ 3 ತಾಸಿಗೆ ನಾವು ಮಂಗಳೂರಿಗೆ ಸಾಗರದಿಂದ ಹೋಗ್ತಕ್ಕಂಥ ಒಂದು ಸುಸಜ್ಜಿತವಾದಂಥ ರಸ್ತೆ ಇದು ನಿರ್ಮಾಣ ಆಗುತ್ತೆ. ಇದರ ನಂತರ ಒಂದಿಷ್ಟು ಒಳ್ಳೆಯ ಸಂಗತಿಗಳು ನಮ್ಮೂರಿನಲ್ಲಿ ಆರ್ಥಿಕ ಚಟುವಟಿಕೆಗಳು, ಈ ಥರದ ಸಂಗತಿಗಳು ನಿಶ್ಚಿತವಾಗಿ ಹೆಲ್ತಿನ ವಿಷಯಕ್ಕೆ, ಎಜುಕೇಷನ್ ವಿಷಯಕ್ಕೆ ನಮ್ಮೂರಿಗೆ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಇದಿಷ್ಟು ಶಿವಮೊಗ್ಗದ ಈ ಒಂದು ಸಾಗರ ಭಾಗದ ಸಿಗಂದೂರಿನ ಸೇತುವೆಯ ನಿರ್ಮಾಣಕ್ಕೆ ಹಿಂದೆ ಸಾಕಷ್ಟು ಶ್ರಮ ಹಾಕಿರುವಂಥ ಮತ್ತು ಹೋರಾಟಗಳನ್ನು ಮಾಡುವಂಥ ಪ್ರಸನ್ನ ಕೆರೆಕೆ ಅವರ ಮಾತುಗಳು. ಈ ಒಂದು ಭಾಗದ ಅಭಿವೃದ್ಧಿಗೆ ನಾವಲ್ಲದೆ ಸಾಕಷ್ಟು ಜನರು ನಮಗೆ ಕೈ ಜೋಡಿಸಿದ್ದಾರೆ. ಅದೆಲ್ಲರ ಪರವಾಗಿ ಇವತ್ತು ಇಂಥ ಒಂದು ಭವ್ಯವಾದ ಸೇತುವೆ ನಿರ್ಮಾಣ ಆಗಿ ಮತ್ತೆ ಲೋಕಾರ್ಪಣೆಗೆ ಸಿದ್ಧಗೊಂಡಿರುವಂಥದ್ದು ಅವರ ಮಾತುಗಳಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ.